ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ 10-12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೊಳ್ಳೆ ಮನೆ ಮತ್ತು ಒಂದು ಒಳ್ಳೆಯ ಸೈಟ್ ಇವತ್ತು ನಮ್ಮ ಸಂಸ್ಥೆಗೆ ಸಿಕ್ಕಿರುವಂಥದ್ದು. ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಒಂದು ಹೊಸ ಮನೆ ನಿರ್ಮಾಣ ಹಂತದಲ್ಲಿದೆ. 2 ಬೆಡ್ರೂಮ್ಗಳಿದೆ, 11 ಸೆಂಟ್ ಕನ್ವರ್ಷನ್ ಆದಂತಹ ಜಾಗ ಆಯಿತಾ. ಸೊ ಈ ಒಂದು ಸೈಟಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಒಂದು ಡೂಪ್ಲೆಕ್ಸ್ ಮನೆಯನ್ನು ಮಾಡುವಂತಹ ಪ್ಲ್ಯಾನಲ್ಲಿ ಈ ಒಂದು ಸೈಟನ್ನು ಅಥವಾ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಮನೆ ವಾಸ್ತು ಯೋಗ್ಯವಾಗಿದ್ದು ಪೂರ್ವ ಕಡೆಯಿಂದ ಎಂಟ್ರೆನ್ಸ್ ಬರ್ತದೆ ಆಯಿತಾ. ಪಶ್ಚಿಮ ಕಡೆ ಬ್ಯಾಕ್ ಸೈಡ್ ಬರ್ತದೆ, ಆಮೇಲೆ ಪಶ್ಚಿಮ ಮತ್ತು ದಕ್ಷಿಣ ಇಲ್ಲಿ ಕ್ಲೋಸ್ ಆಗಿ ಕಾಣ್ತದೆ. ಉತ್ತರ ಮತ್ತು ಪೂರ್ವ ಓಪನ್ ಆಗಿರುವಂತಹ ಒಂದು ಏರಿಯಾ, ವಾಸ್ತು ಯೋಗ್ಯವಾದಂತಹ ಒಂದು ಏರಿಯಾ ಅಂತಲೇ ಹೇಳ್ಬೋದು. ಈ ಒಂದು ಮನೆಗೆ ಗಟ್ಟಿಮುಟ್ಟಾದಂತಹ ಒಂದು ಬಾವಿಯನ್ನು ಕಟ್ಟಲಾಗಿದೆ. ಗಟ್ಟಿಮುಟ್ಟು ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸಂಪೂರ್ಣವಾಗಿ ಈ ಒಂದು ಮನೆಯ ಬಾವಿಗೆ ರಿಂಗ್ಗಳನ್ನು ಅಳವಡಿಸಲಾಗಿದೆ. ನಾವು ಕೆಲವೊಂದು ಮನೆಯ ಬಾವಿಗಳನ್ನು ಗಮನಿಸ್ಬೋದು, ಅರ್ಧ ರಿಂಗ್ ಅರ್ಧ ಇದಿರ್ತದೆ. ಆದರೆ ಇದು ಕಂಪ್ಲೀಟಾಗಿ ಒಂದು 3 ಲಕ್ಷ ಅಂದರೆ 2.5 ಕಣ್ಣು ಮುಚ್ಚಿ 2.5 ಲಕ್ಷ ಖರ್ಚು ಆಗಿರ್ಬೋದು. ಅಷ್ಟು ಖರ್ಚಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಬಾವಿ. ಮಾತ್ರ ಅಲ್ಲ, ಪಂಚಾಯತ್ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಸೈಟಿಗೆ ಇರುವಂಥದ್ದು. ಸೊ ಹೆಚ್ಚಾಗಿ ರಿಕ್ವೈರ್ಮೆಂಟ್ ಬರುವಂಥದ್ದು ಮನೆ ಇದೆ, ನೀರಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಅಂತ. ಬಾವಿ ಇದೆ ನೋಡಿ, ಮುಚ್ಚಿದಂತಹ ಒಂದು ಬಾವಿ. ಯಾವ ರೀತಿಯಲ್ಲೂ ಇಷ್ಟು ಧೈರ್ಯವಾಗಿ ಇಲ್ಲಿ ಕೂತ್ಕೊಳ್ಬೋದು ಅಂತ ಹೇಳಿದರೆ ಅಷ್ಟು ಗಟ್ಟಿಯಾಗಿದೆ. ಸೊ ಇಲ್ಲಿ ಪಂಚಾಯತ್ನ ನೀರಿನ ವ್ಯವಸ್ಥೆ ಕೂಡ ಇದೆ. ಈ ಒಂದು ಮನೆಯ ಸುತ್ತಮುತ್ತಲು ಮತ್ತು ಈ ಒಂದು ಮನೆಗೆ ಇರುವಂತಹ ಮಾರ್ಗ ಅಥವಾ ಈ ಒಂದು ಮನೆಯ ಒಳಗಡೆ ಯಾವ ರೀತಿ ಇದೆ ಕಂಪ್ಲೀಟಾಗಿ ನೋಡ್ತಾ ಬರೋಣ. ನೋಡಿ, ಈ ಒಂದು ಮನೆಗೆ ರಸ್ತೆ ಯಾವ ರೀತಿಯಲ್ಲಿದೆ ಅಂತ ಮೊದಲು ನಾನು ತೋರಿಸ್ತಾ ಹೋಗ್ತಾನೆ ಆಯಿತಾ. ಅಂದರೆ ಯಾರೆಲ್ಲ ಈ ಒಂದು ಮನೆಯನ್ನು ನೋಡೋಕ್ಕೆ ಆಸಕ್ತಿಯನ್ನು ತೋರಿಸ್ತೀರಿ, ಮೊದಲು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಮೊದಲು. ಯಾಕಂತ ಹೇಳಿದರೆ ನಾವು ಪ್ರತಿಯೊಬ್ಬರಲ್ಲಿಯೂ ಹೇಳುವಂಥದ್ದು ಅದೇ, ನೀವು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಮೊದಲು ನೀವು ಒಂದು ವಿಡಿಯೋವನ್ನು ಗಮನಿಸಬೇಕು. ಇದು ಈ ಒಂದು ಪ್ರದೇಶದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆ ಎದುರು ಭಾಗದಲ್ಲಿರುವಂತಹ ರೋಡ್ ಆಯಿತಾ. ನೋಡಿ ನೋಡಿ, ಅಲ್ಲಿ ಹೆದ್ದಾರಿ ಕಾಣಿಸ್ಬೋದು ಆ ಕಡೆಗೆ. ಇಲ್ಲಿಂದ ಒಂದು 100 ಮೀಟರ್ ಆ ಕಡೆ ಹೋದರೆ ಹೆದ್ದಾರಿ, ಅಲ್ಲೇ ಶಾಲೆ ಇರುವಂಥದ್ದು. ನೇರವಾಗಿ ನೋಡಿ, ಇಲ್ಲಿ 1, 2, 3 ಸೈಟ್ಗಳ ಕೆಲಸಗಳು ನಡೀತಾ ಇದೆ. ಇದು ಈ ಒಂದು ಸೈಟಿನ ಕೊನೆಯ ಸೈಟ್ ಇದು. ಓಕೆ, ಈ ರೀತಿಯಾಗಿ ಪೂರ್ವ ಭಾಗದಿಂದ ನೋಡಿ ಎಂಟ್ರೆನ್ಸ್ ಇರುವಂಥದ್ದು. ಆಲ್ಮೋಸ್ಟ್ ಕೆಳಗಿನ ಹಂತ ಸಂಪೂರ್ಣವಾಗಿ ಕಟ್ಟಿ ಫಿನಿಶ್ ಆಗಿದೆ ಆಯಿತಾ. ನಾನು ಒಳಗಡೆ ತೋರಿಸ್ತೇನೆ. ಇದು ಮೊದಲು ಈ ಒಂದು ಮನೆಯ ಕಾರ್ ಪಾರ್ಕಿಂಗ್ ಬರುವಂಥದ್ದು. ನಂತರ ಈ ಒಂದು ಮನೆಯ ಸಿಟ್ಔಟ್ ನೋಡಿ, ಇಲ್ಲಿ ಸ್ಟೆಪ್ ಬರ್ಬೋದು, ಆಮೇಲೆ ಎಂಟ್ರೆನ್ಸ್. ಮೊದಲು ಈ ಒಂದು ಮನೆಯ ಸುತ್ತಲೂ ನೋಡೋಣ. ಇಲ್ಲೊಂದು ಬಾವಿ ಇದೆ. ನಾವು ಬಾವಿಯನ್ನು ಹೇಳಬೇಕಾದ್ದು, ಈ ಒಂದು ಬಾವಿಯ ಬಗ್ಗೆನೇ ನಾವು ಮೊದಲು ಹೇಳಬೇಕಾದ್ದು. ಯಾಕಂತ ಹೇಳಿದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಕಟ್ಟಿರುವಂಥದ್ದು. ಆದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಒಂದು 50,000 60,000 ಹೆಚ್ಚಾಗಿ ಸಿಗುವಂಥದ್ದು. ಆದರೆ ಈ ಒಂದು ಬಾವಿಗೆ ಹಾಕಿರೋ ಖರ್ಚು ನೋಡಿ. ನೋಡಿ, ಈ ಬೇಸಿಗೆ ಕಾಲದಲ್ಲೂ ಕೂಡ ಒಳ್ಳೆ ನೀರಿದೆ. ಪೂರ್ತಿಯಾಗಿ ನೋಡಿ ರಿಂಗ್ಗಳನ್ನು ಅಳವಡಿಸಿ ಈ ಒಂದು ಬಾವಿಯನ್ನು ಮಾಡಿರುವಂಥದ್ದು. ನೋಡಿ, ಒಳ್ಳೆ ಬಾವಿ. ಇದರ ಪಕ್ಕದಲ್ಲಿ ನಿಮಗೆ ಗಾರ್ಡನ್ ರೀತಿಯಲ್ಲಿ ಮಾಡ್ಬೋದಾಯ್ತಾ. ನೋಡಿ, ಇಲ್ಲೇ ಒಂದು ಡ್ರ್ಯಾಗನ್ ಫ್ರೂಟ್ ರೆಡಿ ಆಗ್ತಾ ಇದೆ. ನೀವೇನಾದರೂ ಇವಾಗ ಒಂದು ತಿಂಗಳ ಹತ್ತಿರದಲ್ಲಿ ಸೈಟ್ ವಿಸಿಟಿಗೆ ಬಂದರೆ ಒಂದು ಡ್ರ್ಯಾಗನ್ ಫ್ರೂಟ್ ಕೂಡ ತಿಂದು ಹೋಗ್ಬೋದು. ನೋಡಿ, ಅಂದರೆ ಕೃಷಿ ಯೋಗ್ಯವಾದಂತಹ ಒಂದು ಜಾಗ ಆಯಿತಾ ಇದು. ನಿಮಗೆ ನೀರಿಗೆ ಯಾವ ತೊಂದರೆ ಬರಲಿಕ್ಕಿಲ್ಲ. ನೀವು ಇನ್ನೊಂದು ಬೋರು ತಗೊಳ್ತಾ ಇದ್ದರೂ ಕೂಡ, ಬೋರ್ವೆಲ್ ಹಾಕಿಸ್ತಾ ಇದ್ದರೂ ಕೂಡ ನೀರಿನಲ್ಲಿ ಯಾವುದೇ ತೊಂದರೆ ನಿಮಗೆ ಆಗಲಿಕ್ಕಿಲ್ಲ ಆಯಿತಾ. ನೋಡಿ, ಇಷ್ಟು ಜಾಗದಲ್ಲಿ ನಿಮಗೆ ಗಾರ್ಡನನ್ನು ನಿರ್ಮಾಣ ಮಾಡ್ಬೋದು. ನೋಡಿ, ಮನೆಯ ಸುತ್ತಲೂ ಬೆಲ್ಟ್ ಹಾಕಿದ್ದಾರೆ ನೋಡಿ. ಇದು ಮನೆಯ ಹೊರಗಡೆ ಭಾಗದಿಂದ ಇರುವ ವ್ಯೂ. ನೋಡಿ, ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಇದು ಮನೆಯ ಸಿಟ್ಔಟ್. ಹೆಚ್ಚಾಗಿ ನೋಡಲಿಕ್ಕೆ ಏನಿಲ್ಲ.
ಇಲ್ಲಿ ಕಾರ್ ಪಾರ್ಕಿಂಗ್ ಬರ್ತದೆ. ಆಮೇಲೆ ಇಲ್ಲಿ ಸಿಟ್ಔಟ್ ಬರ್ತದೆ. ಇದು ಎಂಟ್ರೆನ್ಸ್. ನಾಯಿಗಳು ಒಳಗಡೆ ಬರ್ತವೆ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ. ನೋಡಿ, ವಿಶಾಲವಾದಂಥ ಹಾಲ್ ಇದೆ ನೋಡಿ. ನಂತರ ಬರುವಂಥದ್ದು ಡೈನಿಂಗ್ ಆಯಿತಾ. ನೋಡಿ, ಈ ಭಾಗದಲ್ಲಿ ಡೈನಿಂಗ್ ಬರ್ತದೆ. ಇದು ಮೇಲ್ಗಡೆಗಿರುವಂತಹ ಸ್ಟೆಪ್ ಆಯಿತಾ. ಇದು ಮನೆ ಎಂಟ್ರೆನ್ಸ್ ನಂತರ ಹಾಲ್ ನಂತರ ಬರುವಂತಹ ಡೈನಿಂಗ್. ನಂತರ ಇದು ಬರುವಂಥದ್ದು ನೋಡಿ 12x12 ಸೈಜಲ್ಲಿರುವಂತಹ ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಆಯಿತಾ. ನೋಡಿ, ಇಲ್ಲಿ ಇದು ಅಟ್ಯಾಚ್ ಬಾತ್ರೂಮ್ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಮನೆಯ ಕೆಲಸ ಪೂರ್ತಿ ಆಗಿಲ್ಲ, ಸೊ ಆ ಕಾರಣಕ್ಕೆ ನಿಮಗೆ ಎಲ್ಲ ತೋರಿಸ್ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನೋಡಿ, ಕಟ್ಟಿದಂತಹ ಮನೆ. ನಂತರ ನಾರ್ಮಲ್ ಟಾಯ್ಲೆಟ್ ಆಯಿತಾ. ಇದು ಇಲ್ಲೊಂದು ಬೇಸಿನ್ ಬರುತ್ತೆ. ಇವರು ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ಅಂದರೆ, ಹೊರಗಡೆ ಒಳಗಡೆ ಕಾಣುವಂಥ ಒಂದು ಮಿರರ್ ಇರುತ್ತೆ. ಹೊರಗಡೆಯಿಂದ ಒಳಗಡೆ ಕಾಣಿಸಲ್ಲ, ಒಳಗಡೆಯಿಂದ ಹೊರಗಡೆ ಕಾಣಿಸುತ್ತೆ ಅಂತ ಮಿರರ್ ಹಾಕಿ ಇಲ್ಲೊಂದು ಬೇಸಿನ್ ಕಟ್ಟಬೇಕು ಅಂತೇಳಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ನಂತರ ಇಲ್ಲೊಂದು ನಾರ್ಮಲ್ ಟಾಯ್ಲೆಟ್ ಬರುತ್ತೆ, ಬಾತ್ರೂಮ್ ಪ್ಲಸ್ ಟಾಯ್ಲೆಟ್ ಆಯಿತಾ. ಇದು ಮನೆಯ ಹೊರಗಡೆ ಇರುವಂಥ, ಅಂದರೆ ಅಟ್ಯಾಚ್ಡ್ ಅಲ್ಲ, ಆ ರೀತಿ ಪ್ಲ್ಯಾನಿಂಗ್ ಮಾಡಿದಂಥ ಒಂದು ಬಾತ್ರೂಮ್. ನಂತರ ಇನ್ನೊಂದು ರೂಮ್ ಬರುತ್ತೆ ಇಲ್ಲಿ ನೋಡಿ. ಇದು ನಾರ್ಮಲ್ ಬೆಡ್ರೂಮ್ 12x12 ಸೇಮ್ ಸೈಜಲ್ಲಿ ಇರುವಂಥದ್ದು. 12x12 ಈ ಒಂದು ವಿಶಾಲವಾದಂತಹ ಕೊಠಡಿ ನೋಡಿ. ಇವಾಗಲೇ ಒಳ್ಳೆ ವಿಶಾಲವಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿಂದ ಹೊರಗಿನ ವ್ಯೂವನ್ನು ನೀವು ನೋಡ್ಬೋದು ಬೇಕಾದರೆ. ಇಲ್ಲೊಂದು ಒಳ್ಳೆ ಗಾರ್ಡನ್ ಮಾಡಿ ಅಥವಾ ನಿಮಗೆ ಬೇಕಾದಂತಹ ಗಿಡ ಮರಗಳನ್ನು ನೆಟ್ಟು ನೋಡಿ. ಈ ರೂಮ್ಗೆ 2 ಕಿಟಕಿಗಳನ್ನು ಇಟ್ಟಿದ್ದಾರೆ. ನಂತರ ಬರುವಂಥದ್ದು ಒಂದು ಮನೆಯ ಮೇನ್ ಕಿಚನ್ ರೂಮ್ ನೋಡಿ. ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ. ಈ ಒಂದು ಇಲ್ಲಿ ನಿಮಗೆ ನೋಡಿ, ಈ ಒಂದು ಭಾಗದಲ್ಲಿ ಕಿಚನ್ನ ಅದು ನಿರ್ಮಾಣ ಮಾಡ್ಬೋದು ಹೀಗೆ ಈ ರೀತಿಯಲ್ಲಿ ನೋಡಿ. ಆ ಒಂದು ಕಿಚನ್ ರೂಮಿಗೆ ಸ್ಟೋರ್ ರೂಮನ್ನು ಕೂಡ ಮಾಡಿದ್ದಾರೆ. ಇದು ಆ ಕಿಚನ್ ರೂಮ್ನ ಸ್ಟೋರ್ ರೂಮ್ ಆಯಿತಾ. ನೋಡಿ, ಒಳ್ಳೆ ಓಪನ್ ಆಗಿರುವಂಥದ್ದು. ಮೇಲ್ಗಡೆ ನೋಡಬೇಕಾದ್ರೂ ಎಲ್ಲ ಮನೆಗಳಲ್ಲಿ ಇರುವ ಹಾಗೆ ಸ್ಟೋರೇಜ್ ವ್ಯವಸ್ಥೆ ಕೂಡ ಮೇಲ್ಗಡೆ ಇದೆ. ಸೊ ಇದು ಆ್ಯಕ್ಚುಲಿ ಒಂದು ಕಾಮನ್ ರೂಮ್ ಆಗಿ ಕಾಣ್ತಾ ಇದೆ ನಿಮಗೆ, ಆದರೆ ಆ್ಯಕ್ಚುಲಿ ಇದು ಕಿಚನ್ ರೂಮ್ ಆಯಿತಾ. ನೆಕ್ಸ್ಟ್ ಬರುವಂಥದ್ದು ವರ್ಕಿಂಗ್ ಏರಿಯಾ. ಇದು ವರ್ಕಿಂಗ್ ಏರಿಯಾ ಕೂಡ ನೋಡಿ ಒಳ್ಳೆ ವಿಶಾಲವಾಗಿ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಸ್ಪೇಸ್ ಇದೆ ನಿಮಗೆ ಸ್ಟೋರ್ ಮಾಡೋದಕ್ಕೆ. ನಂತರ ಇದು ಔಟ್ಸೈಡಿಂದ ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ ನೋಡಿ. ಇದು ಔಟ್ಸೈಡಿಂದ ಕೊಟ್ಟಂತಹ ಒಂದು ಟಾಯ್ಲೆಟಿಗೆ ಇರುವ ಕೊಠಡಿ ಇದು. ಓಕೆ, ಇದು ಹೊರಗಡೆಗೆ ನೀವು ಇಲ್ಲಿಂದಲೇ ಓಪನ್ ಆಗಿ ಇಡ್ಬೋದು. ಗ್ರಿಲ್ಸ್ ಥರನ ಯಾವ ರೀತಿಯಲ್ಲಿ ಬೇಕಾದರೂ ನಿಮಗೆ ಇಡ್ಬೋದು. ಸೊ ಇವಿಷ್ಟು ಮನೆಯ ಒಳಾಂಗಣ ಆಯಿತಾ. ಇನ್ನು ಇವರ ಈ ಒಂದು ಮನೆಯ ನಕ್ಷೆಯ ಪ್ರಕಾರ ಮೇಲ್ಗಡೆ ಅಂದರೆ 2 ಅಂತಸ್ತಿನ ಮನೆಯ ಪ್ಲ್ಯಾನಿಂಗ್ ಇರುವಂಥದ್ದು. ಸೊ ಕಾರಣಕ್ಕೆ ಈ ಒಂದು ಮೇಲ್ಗಡೆ ಕೂಡ ಒಮ್ಮೆ ನೋಡೋಣ. ಒಳ್ಳೆ ಖರ್ಚು ಮಾಡಿ ನೋಡಿ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಸ್ಟೆಪ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಮೇಲ್ಗಡೆ ಓಪನ್ ಆಗಿದೆ. ಈ ಏರಿಯಾವನ್ನು ಕೂಡ ನೋಡಿ ತಾತ್ಕಾಲಿಕವಾಗಿ ನಿಮಗೆ ಬಂದ್ ಮಾಡಿ ನಿಮಗೆ ಕೆಳಗಿನ ಫ್ಲೋರನ್ನು ಮಾತ್ರ ಕಟ್ಟಿ ಫಿನಿಶ್ ಮಾಡ್ಬೋದಾಯ್ತಾ. ನೋಡಿ, ಇದು ಮೇಲ್ಗಡೆಯಿಂದ ಇರುವಂಥದ್ದು. ಸುತ್ತಮುತ್ತಲೂ ಒಂದು 5-6 ಮನೆ ಕೂಡ ಇದೆ. ನೀವು ಬೋರ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಆ ಕಡೆ ಸೈಟಿಂದ ಈ ಕಡೆ ಕಲ್ಲು ಕಟ್ಟಿ ಗಟ್ಟಿ ಮಾಡಿದ್ದಾರೆ. ಇದು ಮೇಲ್ಗಡೆಯಿಂದ ಇರುವ ವೀಕ್ಷಣೆ ಆಯಿತಾ. ನೋಡಿ, ಆ ಬಾವಿಯನ್ನು ನೋಡ್ಬೋದು ನೀವು. ಒಳ್ಳೆ ಈ ಒಂದು ಮನೆಯ ಸೈಟ್ನ ಸುತ್ತಲೂ ಬೆಲ್ಟ್ ಕಟ್ಟಿದ್ದಾರೆ, ಒಳ್ಳೆ ಬೆಲ್ಟ್ ಕಟ್ಟಿದ್ದಾರೆ.
ನೋಡಿ ಮೇಲ್ಗಡೆ ಕಟ್ಟೋದಕ್ಕೆ ಎಲ್ಲ ವ್ಯವಸ್ಥೆಗಳಿದೆ. ನೀವು ಡ್ಯೂಪ್ಲೆಕ್ಸ್ ಕಟ್ಟಿಯೇ ಇದನ್ನು ಬೇಕಾದರೆ ಕೂತ್ಕೊಳ್ಬೋದು, ಇಲ್ಲಾಂತಿದ್ರೆ ಈ ರೀತಿಯಾಗಿ ನೋಡಿ ಇದೇ ಮನೆ ರೀತಿಯಲ್ಲಿ ಕೂಡ ನಿಮಗೆ ಫಿನಿಶ್ ಮಾಡ್ಕೊಳ್ಬೋದು ಆಯಿತಾ. ಸೊ ಆ ಒಂದು ರೀತಿಯಲ್ಲೇ ಪ್ಲ್ಯಾನಿಂಗ್ ಮಾಡಿ ನೋಡಿ. ಇಲ್ಲಿ ನಮ್ಮ ಗಾಡಿ ಇರುವಂಥದ್ದು ಇದೇ ರೋಡ್, ಇಲ್ಲಿಗೆ ಒಳ್ಳೆ ಮನೆ ಎದುರುಗಡೆಗೆ ಕರೆಕ್ಟಾಗಿ ರೋಡ್ ಇದೆ ನೋಡಿ. ಸುತ್ತಲೂ ಕಾಂಪೌಂಡ್ ಇದೆ ಆಯಿತಾ, 4 ಭಾಗದಲ್ಲಿ ಕಾಂಪೌಂಡ್ ಇದೆ. ಸೊ ಈ ಮನೆ ಪಕ್ಕದಲ್ಲಿರುವ ತೋಟಗಳು ಕೂಡ ಸೈಟ್ ಆಗುವಂಥದ್ದು, ಆವಾಗ ಇನ್ನೂ ಸ್ವಲ್ಪ ಹೆಚ್ಚು ವ್ಯಾಲ್ಯೂಯೇಷನ್ ಬರ್ತದೆ ಆಯಿತಾ. ನೋಡಿ ಇಲ್ಲಿ ಒಂದು ತೆಂಗು ಇದೆ. ಸೊ ಇದು ಇವಾಗ ನೀರಿನ ವ್ಯವಸ್ಥೆಗೆ ಅಲ್ಲಿ ಇಟ್ಟಿರುವಂಥದ್ದು, ನಂತರ ಅದು ಮೇಲೆ ಶಿಫ್ಟ್ ಮಾಡ್ತಾರೆ ಆಯಿತಾ. ಈ ಒಂದು ಓಪನ್ ಏರಿಯಾ ನೋಡಿ, ನಿಮಗೆ ಇದನ್ನು ಸಿಂಗಲ್ ಮನೆ ಮಾಡ್ತಾಯಿದ್ರು, ಇದನ್ನು ಇಲ್ಲೇ ಒಂದು ರೂಮ್ ಥರ ಕಟ್ಟಿ ಮೇಲೆಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ಬೋದು. ನಿಮಗೆ ಡುಪ್ಲೆಕ್ಸ್ ಬೇಡ, ಸಿಂಗಲ್ ಮನೆ ಸಾಕು ಅಂತ ಇದ್ದರೆ ಆ ರೀತಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಮನೆಯ ಕೆಳಗಡೆಯಿಂದ ಮೇಲ್ಗಡೆಯವರೆಗೆ ಯಾವ ರೀತಿ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ಮನೆ. ಇನ್ನು ಕೂಡ ನಿಮಗೆ ಅಂದಾಜು ಖರ್ಚುಗಳು, ವೆಚ್ಚ ಲೆಕ್ಕಾಚಾರಗಳು ಈ ಒಂದು ಮನೆಯನ್ನು ನೋಡಿದಾಗ ಗೊತ್ತಾಗಿರ್ಬೋದು. ಸೊ ಅದರ ಬಗ್ಗೆ ನಾವು ಯಾವುದೇ ವಿಚಾರವನ್ನು ಹೇಳ್ತಾ ಇಲ್ಲ. ಒಂದೊಳ್ಳೆ ಮನೆ 11 ಸೆನ್ಸ್ ಜಾಗದಲ್ಲಿ ಕನ್ವರ್ಷನ್ ಆದಂತಹ ಎಲ್ಲ ರೀತಿಯಲ್ಲಿ ಸಜ್ಜುಗೊಳ್ತಾ ಇರುವಂತಹ ಒಂದು ಮನೆ ಆಯಿತಾ. ನೋಡಿ ಈ ಒಂದು ಮನೆ, ಈ ಒಂದು ಮನೆಗೆ ಮನೆಯ ಓನರ್ ಕೇಳ್ತಾ ಇರುವಂಥದ್ದು 35 ಲಕ್ಷ ಆಯಿತಾ. ಹೆದ್ದಾರಿಯಿಂದ ಬರೀ 100 ಮೀಟರ್ ಒಳಗಡೆ ಒಳ್ಳೆ ರಸ್ತೆ ವ್ಯವಸ್ಥೆ, ಬಾವಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇರುವಂತಹ ಈ ಒಂದು ಮನೆಗೆ ಮನೆಯ ಓನರ್ ಕೇಳ್ತಾ ಇರುವಂಥದ್ದು 35 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಕೂಡ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ಒಂದು ಮನೆಯನ್ನು ಇದೇ ಒಂದು ಪೊಸಿಷನಲ್ಲಿ ನೀವು ಯಾವ ರೀತಿ ನೋಡಿದ್ದೀರಾ ಅದೇ ರೀತಿಯಾಗಿ ನಿಮಗೆ ಹಸ್ತಾಂತರ ಮಾಡುವಂಥದ್ದು. ಈ ಒಂದು ಮನೆ ಬೇಕಾದಂತಹ ನೋಡಿ ಸಣ್ಣ ಮಟ್ಟದಲ್ಲಿ ಹೊಯ್ಗೆ ಕೂಡ ಇಲ್ಲಿದೆ. ಈ ಒಂದು ಹೊಯ್ಗೆಯನ್ನು ಕೂಡ ಇದೇ ರೀತಿಯಲ್ಲಿ ನಿಮಗೆ ಕೊಡುವಂಥದ್ದು. ಇನ್ನು ಈ ಒಂದು ಮನೆಯನ್ನು ಮಾರಾಟ ಮಾಡುವಂತಹ ಉದ್ದೇಶವನ್ನು ನೀವು ಕೇಳ್ತೀರಾ, ಅದಂತೂ ಗೊತ್ತೇ ಇದೆ. ಯಾಕಂತ ಹೇಳಿದರೆ ಇಷ್ಟೊಂದು ಕಟ್ಟಿ ನೀವು ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ ಅಂತ. ಈ ಒಂದು ಸೈಟ್ ಓನರು ಸ್ವಂತವಾಗಿ ಖರೀದಿ ಮಾಡಿರುವಂಥದ್ದು. ನಂತರ ಪಿತ್ರಾರ್ಜಿತವಾಗಿ ಸಿಗುವಂತಹ ಆ ಒಂದು ಸ್ಥಳದಲ್ಲಿ ಅವರಿಗೆ ಮನೆ ಮತ್ತು ಸೈಟ್ ಸಿಕ್ಕಿರುವ ಕಾರಣ ಈ ಒಂದು ಮನೆಗೆ ಖರ್ಚು ಹಾಕದೆ ಆ ಒಂದು ಮನೆಯನ್ನು ಇಂಪ್ರೂವ್ ಮಾಡ್ತಾ ಇರುವಂಥದ್ದು. ಆ ಒಂದು ಕಾರಣಕ್ಕೆ ಈ ಒಂದು ಸೈಟನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಸೈಟನ್ನು ಮಾರಾಟ ಮಾಡುವುದರ ಕಾರಣ ಇಷ್ಟೇ ಆಗಿರ್ತಾ ಆಯಿತಾ. ಸೊ ಇದು ಈ ಒಂದು ಮನೆಯ ಟೋಟಲ್ ಆದಂತಹ ಕಂಪ್ಲೀಟ್ ಡೀಟೇಲ್ಸ್. ಯಾರಿಗಾದರೂ ಆಸಕ್ತಿ ಇದ್ದರೆ ಇಲ್ಲಿ ಕೊಡ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಪರ್ಕಿಸ್ಬೋದು. ಸೊ ಇವಿಷ್ಟು ಈ ಒಂದು ಮನೆಯ ಡೀಟೇಲ್ಸ್. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಈ ಒಂದು ಸ್ಕ್ರೀನಲ್ಲಿ ಕಾಣುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ನಮ್ಮ ವಾಟ್ಸಪ್ ಮುಖಾಂತರ ಅಥವಾ ನಿಮಗೆ ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಯಾವ ರೀತಿಯಲ್ಲಿ ಬೇಕಾದರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಪ್ರಾಪರ್ಟಿಗಳು ಮಾರಾಟಕ್ಕೆ ಅಥವಾ ಕೊಂಡುಕೊಳ್ಳುವುದಕ್ಕೆ ಇದ್ದರೆ, ಬೇರೆ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮನ್ನು ನಿಮಗೆ ಸಂಪರ್ಕ ಮಾಡ್ಬೋದು. ನಮ್ಮಲ್ಲಿರುವಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮುಖಾಂತರ ನೀವು ನಮ್ಮ ಸಂಪರ್ಕ ಬರ್ಬೋದು. ನಾವು ದಿನದ 9 to 9 ಅಂದರೆ 9ರಿಂದ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ದಿನನಿತ್ಯವೂ ನಿಮ್ಮ ಸಂಪರ್ಕದಲ್ಲಿ ಸದಾ ಇರ್ತೇವೆ.